ನಮಸ್ಕಾರ ಕರುನಾಡು. ಇವತ್ತು ಒಂದು ಊರಬ್ಬ ಇತ್ತು ಚಿಕ್ಕಮ್ಮೂರು ಊರಲ್ಲಿ, ಆರೋಳ್ಳಿ ಕನಕಪುರ ಸೈಡು, ದೊಡ್ಡಿಂಡ್ಲವಾಡಿ ಪಕ್ಕದಲ್ಲಿ ಕಾಡ್ಜಕ್ನಳ್ಳಿ ಅಂತ. ಸೊ ನಾನು ಬೈಕಲ್ಲಿ ಹೋಗೋದು ಯಾವಾಗಲೂ ಇದೇ ರೂಟು, ನನಗೆ ಗೊತ್ತಿರೋದೇ ಇದೊಂದೇ ರೂಟು. ಬಟ್ ಏನಪ್ಪ ವಿಷಯ ಅಂದರೆ, ಇಂಡ್ಲವಾಡಿ ಪಂಚಾಯತಿಗೆ ಸೇರಿರೋ 7 ಊರಲ್ಲೂ ಒಂದೇ ಸರಿ ಊರಬ್ಬ ನಡೀತಿದ್ದೆ. ಈ ರೂಟಲ್ಲಿ 1 ಕಿಲೋಮೀಟ್ರ್ ಹೋಗಿದ್ದೀನಿ, ಫುಲ್ ಟ್ರಾಫಿಕ್ ಜಾಮು. ಆ್ಯಕ್ಚುಲಿ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ, ಇಲ್ಲಾದ್ರೂ ಲೈಟಾಗಿ ಕದಲ್ತಾ ಇದೆ, ಮುಂದೆ ಅಂತೂ ಸ್ಟಕ್ ಆಗೋಗಿದೆ. ತುಂಬ ಜನ ತಿರ್ಗಿಸ್ಕೊಂಬಂದರು, ನಾನು ತಿರ್ಗಿಸ್ಕೊಂಬಂದೆ. ಬಟ್ ನನಗೆ ಇದು ಬಿಟ್ಟು ಬೇರೆ ರೂಟೇ ಗೊತ್ತಿಲ್ಲ. ನನ್ನ ಗಾಡೀಲಿ ಹೋಗೋಕ್ಕಿದು ಒಂದೇ ರೂಟ್ ಗೊತ್ತಿರೋದು. ನನಗೆ ಈ ಕಡೆ ಎಲ್ಲ ಅಷ್ಟು ಓಡಾಡಿಲ್ಲ. ಇಲ್ಲೊಬ್ಬರನ್ನ ಕೇಳಿದ್ದಕ್ಕೆ ಜಿಗ್ನಿ ಕಡೆ ಹೋಗಿ ಆರ್ಗದ್ದೆ ಅಂತ ಸಿಗುತ್ತೆ, ಅಲ್ಲಿ ಲೆಫ್ಟ್ ತಗೊಳ್ಳಿ ಹೋಗ್ಬೋದು ಅಂದರು. ಈಗ ಅದೇ ರೂಟಲ್ಲಿ ಹೋಗಬೇಕು, ಗೊತ್ತಿಲ್ಲ. ಮ್ಯಾಪ್ ಹಾಕ್ಕೊಂಡು ಹೋಗ್ತೀನಿ. ಅವ್ರು ಯಾರೋ ಹೇಳಿದ್ರು, ಅವ್ರ ಮಾತು ಕೇಳ್ದಿರ ಮ್ಯಾಪ್ ಹಾಕ್ಕೊಂಡು ಬಂದೆ. ಇಲ್ಲಿ ಕರ್ಕೊಂಬಂದು ನಿಲ್ಲಿಸ್ತು. ಮುಂದೆ ಏನಿಲ್ಲ, ಡೆಡ್ ಎಂಡ್ ಹೊಲ ಅಷ್ಟೇ. ಮುಂದೆ ಲೆಫ್ಟಲ್ಲಿ ಕೆರೆ, ಈ ಕಡೆ ಹೂ ತೋಟ, ಗದ್ದೆಗಳಿಷ್ಟೇ. ಡೆಡ್ ಎಂಡು, ಸ್ಟಕ್ ಆಗೋಗಿದ್ದೀನಿ. ಊರಬ್ಬ ಬಾಡೂಟ ಚೆನ್ನಾಗಿ ಬಾರಿಸೋಣ ಅಂತ ಬಂದೆ. ಈ ಟ್ರಾಫಿಕ್ಕಿಂದ ಹೊಸ ಗೊತ್ತಿಲ್ಲದೆ ಇರೋ ರೂಟಿಗೆ ಎಂಟ್ರಿ ಆಗಿ ನಾನೇ ಫುಲ್ ಬಾಡೋದೆ. ಈ ಗೂಗಲ್ ಮ್ಯಾಪ್ ಸವಸ ಬೇಡ ಅಂತ ಪಕ್ಕಕ್ಕಿಟ್ಟು ಅವ್ರನ್ನ ಕೇಳ್ಕೊಂಡು ಬಂದ್ಬಿಟ್ಟೆ. ಅಯ್ಯಪ್ಪ, ಅಂತೂ ಇಂತೂ ಚಿಕ್ಕಮ್ಮ ಮನೆಗೆ ಬಂದ್ಬಿಟ್ಟೆ. ರಿಲೇಟಿವ್ಸ್ನೆಲ್ಲ ಆಮೇಲೆ ಮಾತಾಡ್ಸ್ಕೊಳೋಣ, ಬಾಡೂಟ. ಆಮೇಲೆ ಮೂಳೆ ಕೂಡ ಸಿಕ್ಕಲ್ಲ. ಫಸ್ಟು ಚೆಂದಾಗಿ ಗಡತ್ತಾಗಿ ಬಾರಿಸ್ಬಿಟ್ಟು ಆಮೇಲೆ ಮುಂದಿನ ಕೆಲಸ. ಅಕ್ಕೌ ಹೊಟ್ಟೆ ಹಸಿತಿದೆ, ಬೇಗ ಅಕ್ಕಕ್ಕೌ. ಬಾಡೂಟ ಅಂದಮೇಲೆ ಮಟನ್ ಇರಲೇಬೇಕು. ಬಟ್ ನಮ್ಮ ಮಟನ್ ಬೇಸಿಲ್ಲ ಚಿಕ್ಕ ವಯಸ್ಸಿಂದನೂ. ಸೊ ಚಿಕನ್ ಮಾತ್ರ ತಿನ್ನೋದು. ಮುದ್ದೆ, ಚಿಕನ್ ಫ್ರೈ, ಕಬಾಬು, ಇಡ್ಲಿ, ಚಿಕನ್ ಕರಿ, ಚಿಕನ್ ಬಿರಿಯಾನಿ, ಅನ್ನ, ರಸ ಎಲ್ಲ ಸರಿಯಾಗಿ ಬಾರಿಸ್ದೆ. ಜೀರ್ಣ ಆಗೋಕ್ಕೊಂದು ಬೀಡ, ಒಂದು ಬಾಳೆಹಣ್ಣು, ಸ್ಪ್ರೈಟ್ ಕೊಡಿದೆ, ಮತ್ತು ಒಂದು ಐಸ್ ಕ್ರೀಮ್ ಹಾಕ್ಕೊಂಬಿಟ್ಟೆ. ಊಟ ಎಲ್ಲ ಮುಗಿಸಿ ರಿಲೇಟಿವ್ಸ್ ಹತ್ರ ಬಂದೆ. ಅಪರೂಪಕ್ಕೆ ಎಲ್ಲರೂ ಒಂದೇ ಹತ್ರ ಸೇರಿದ್ರು. ಹಂಗೆ ಫೋನ್ ತೆಗೆದು ಎಲ್ಲರೂ ಸ್ವಲ್ಪ ರೇಗಿಸ್ಕೊಂಡು ಟ್ರೋಲ್ ಮಾಡಿಕೊಂಡು ರಿಲೇಟಿವ್ಸ್ನ ಹಂಗೆ ಸ್ವಲ್ಪ ಮಾತಾಡಿಸ್ತಾ ಇದ್ದೆ. ಏನೋ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ, ಏನೋ ಮಾಡ್ತಾಯಿದ್ಯಾ, ಮಾಡು, ಒಳ್ಳೇದಾಗಲಿ ಅಂದರು. ಅದಕ್ಕೆ ಎಲ್ಲರೂ ಹಂಗೆ ಕವರ್ ಮಾಡಿಬಿಟ್ಟೆ ವೀಡಿಯೋದಲ್ಲಿ. ನಮ್ಮ ಅಕ್ಕ ಅಂತೂ ಫುಲ್ ನಾಚ್ಕೊತವ್ರೆ. ಇವಳು ನಮ್ಮ ಅತ್ತೆ ಮಗಳು ಮಮತಾ ಅಂತ, ಅವರು ನಮ್ಮಮ್ಮ. ಇವ್ರು ಬಂದು ನಮ್ಮ ಮಿಸ್ಸಸ್ಸು ಯಮುನಾ ಅಂತ, ಇವ್ರು ನಮ್ಮ ಅಕ್ಕ. ಅವ್ರು ಇನ್ನೂ ನಾಚ್ಕೊತಾನೇ ಇದ್ದಾರೆ. ಇನ್ನು ಇವರು ನನ್ನ ಫೇವ್ರೇಟು, ನಮ್ಮ ಅಜ್ಜಿ, ನಮ್ಮ ಅಮ್ಮವ್ರಮ್ಮ. ಚಿಕ್ಕ ವಯಸ್ಸಿಂದನೂ ಇವರೇ ನಮಗೆ ಪಾಕೆಟ್ ಮನಿ ಎಲ್ಲ ಕೊಡ್ತಾಯಿದ್ದಿದ್ದು ತಿಂಡಿಗೆಲ್ಲ. ನಮ್ಮಮ್ಮ ಅಂತ ಏನು ಕೊಡ್ತಾಯಿರಲಿಲ್ಲ, ಸೇವಿಂಗ್ ಅನ್ನೋರು. ಇನ್ನೊಂದು ವಿಷಯ, ಯಾರಾದರೂ ಗುಂಜೂರು ಸ್ಕೂಲವರು ಈ ವಿಡಿಯೋ ನೋಡ್ತಾಯಿದ್ರೆ ಇವ್ರ ನೇಮ್ ಕಮೆಂಟ್ ಮಾಡಿ. ಇವ್ರು ಫೇಮಸ್ಸು ಗುಂಜೂರು ಸ್ಕೂಲಲ್ಲಿ, ಅವ್ರ ನೇಮ್ ಪಕ್ಕಾ ಗೊತ್ತಿರುತ್ತೆ. ಕಮೆಂಟ್ ಮಾಡಿ ನೋಡೋಣ. ಅವಳು ನನ್ನ ತಂಗಿ ಅಮೂಲ್ಯ ಅಂತ, ನಮ್ಮ ಚಿಕ್ಕಮ್ಮ ಮಗಳು. ಇನ್ನೊಬ್ಬಳು ಚಿಕ್ಕವಳು ಇದ್ದಾಳೆ, ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಇವಳು ನಾಚ್ಕೊತಾಳು, ನಗಿತಾವಳು ಫುಲ್ಲು. ಇವರೇ ಚಿಕ್ಕಮ್ಮ, ನಮ್ಮಮ್ಮ ತಂಗಿ. ಇವ್ರ ಮನೇಲಿ ಇವತ್ತು ಊರಬ್ಬ. ಇವರು ಫುಲ್ಲು ನಾಚ್ಕೊತಿದ್ದಾರೆ. ಆ್ಯಕ್ಚುಲಿ ಇವರು ಓದಿದ್ದಾರೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ಹೊಡೆದು ಓದಿಸ್ತಾಯಿದ್ರು. ನಾವು ಸ್ಕೂಲ್ ಕಂಪ್ಲೀಟ್ ಮಾಡಿರೋದು ಇವರಿಂದ. ಅಷ್ಟೇ, ಎಲ್ಲರೂ ಮಾತಾಡಿಸ್ಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಬಂದೆ. ನಾಳೆ ಮತ್ತೆ ಜಾಬಿಗೆ ಬೇರೆ ಹೋಗಬೇಕು, ಮಳೆ ಬೇರೆ ಬರೋ ಥರ ಇದೆ. ಆ್ಯಕ್ಚುಲಿ ಗಾಡಿ ಸೌಂಡ್ ಬರ್ತೈತೆ, ಏನೋ ಚೆಕ್ ಮಾಡಿದೆ, ಏನಿಲ್ಲ. ಕಂಟಿನ್ಯೂಸ್ ಆಗಿ ಓಡಿಸಿರೋದ್ರಿಂದ ಸ್ವಲ್ಪ ಹೀಟಾಗಿದೆ ಅಷ್ಟೇ. ಇದಿಷ್ಟು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯಾ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಯುವಕ್ರಿಶ್ 8055ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್. ಎಲ್ಲರೂ ಹುಷಾರಾಗಿರಿ, ನಗ್ನಗ್ತಾಯಿರಿ.